ಹಾಯ್ ಹಲೋ ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರಿಗೆ ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಸೊ ಇವತ್ತಿನ ಈ ನಮ್ಮ ಪಯಣ ಬಾಡಕ್ಕೆ ಬಂದಿದೆ. ಬಾಡ ಅಂದರೆ ಕನಕದಾಸ್ ಅವರ ಬರ್ತ್ ಪ್ಲೇಸ್. ಓಕೆ, ಸೊ ಇದು ಬಂದ್ಬಿಟ್ಟು ನಮ್ಮ ಹಾವೇರಿ ಡಿಸ್ಟಿಕಲ್ಲಿ ಬರುತ್ತೆ. ಇದು ಎಲ್ಲಿ ಬರುತ್ತೆ ಆ್ಯಂಡ್ ಇದಕ್ಕೆ ಹೇಗೆ ವಿಸಿಟ್ ಮಾಡೋದು, ಇಲ್ಲಿ ಅಮೌಂಟ್ ಎಷ್ಟಿರುತ್ತೆ, ನಿಮ್ಗೆ ಏನೇನೆಲ್ಲ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಿನ್ ಟು ಪಿನ್ ಮಾಹಿತಿನ ಕೊಡ್ತೀನಿ. ಓಕೆ, ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಿ. ಒಂದು ವೇಳೆ ನಿಮಗೆ ಈ ಪ್ಲೇಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ಸೊ ನಡೀರಿ ಇವತ್ತಿನ ವಿಡಿಯೋನ ನಾವು ಶುರು ಮಾಡೋಣ. ಓಕೆ, ಇವಾಗೇನು ದೂರದಿಂದ ನೋಡ್ತಾ ಇದ್ರಲ್ಲ, ಸೊ ಬಾಡ ಈ ಥರ ಕಾಣುತ್ತೆ. ಓಕೆನಾ, ಕನಕದಾಸ್ ಫೋರ್ಟ್ ಏನಂತಾರಲ್ವ, ದೂರದಿಂದ ಗೇಟಿಂದ ನಾನು ನಿಂತು ನೋಡ್ತೀನಿ ಅಂದರೆ ದೂರದಿಂದ ಈ ಥರ ಕಾಣುತ್ತೆ. ಹತ್ತಿರ ಹೋಗ್ತಿದ್ದೆ ನಿಮ್ಗೆ ಒಂಥರ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಯಾಕಂದರೆ ಕೋಟೆನ ಯಾವ ಥರ ಕಲ್ಲಿಂದ ನಿರ್ಮಾಣ ಮಾಡಿರ್ತಾರಲ್ವ, ಸೊ ಅದೇ ಥರ ಇದನ್ನು ಕೂಡ ಕಲ್ಲಿಂದನೇ ಸೇಮ್ ಆ್ಯಸ್ ಇಟ್ ಈಸ್ ಕೋಟೆ ಹೇಗಿರುತ್ತೆ ಹಾಗೆ ಇದನ್ನು ಮೇಂಟೈನ್ ಮಾಡಿದ್ದಾರೆ, ಹಾಗೆ ಇದನ್ನು ಕಟ್ಟಿಸಿದ್ದಾರೆ ಕೂಡ. ಓಕೆನಾ, ಸೊ ನೋಡಿ ಆ ಕಡೆಯೂ ಕೂಡ ನೀವು ಇಳಿಬೋದು, ಈ ಕಡೆ ಹತ್ಬೋದು. ಆ್ಯಸ್ ಇಟ್ ಈಸ್ ಸೇಮ್ ಕೋಟೆ ಯಾವ ಥರ ಇರುತ್ತೆ ಆಗಿನ ಕಾಲದಲ್ಲಿ ಅದೇ ಥರನೇ ಇದನ್ನು ಅದೇ ಮಾದರಿಲಿ ಇದನ್ನು ಕಟ್ಟಿದ್ದಾರೆ. ಓಕೆನಾ, ಆ್ಯಂಡ್ ಹತ್ತಿರ ಹೋಗ್ತಿದ್ದಂಗೆ ದೂರದಿಂದ ಏನು ಕಾಣ್ತಾರಲ್ವ, ಕನಕದಾಸರು ಕುದುರೆ ಹತ್ತಿರೋದು ಒಂದು ಸ್ಟ್ಯಾಚ್ಯೂ ಇದೆ. ಸೊ ನೀವು ಹೇಗೆ ಸಂಗೊಳ್ಳಿ ರಾಯಣ್ಣ ಆ್ಯಂಡ್ ಬಸವಣ್ಣವರು ಕುದುರೆ ಹತ್ತಿದ ಸ್ಟ್ಯಾಚ್ಯೂ ನೋಡ್ತೀರ, ಅದೇ ಥರ ಕನಕದಾಸವರು ಅವರು ದಾಸರ ಆಗೋಕ್ಕಿಂತ ಮುಂಚೆ, ಶ್ರೀಕೃಷ್ಣ ದಾಸರ ಆಗೋಕ್ಕಿಂತ ಮುಂಚೆ ಯಾವ ಥರ ಇರ್ತಿದ್ರು, ಯಾವ ಥರ ರಾಯಭಾರಿ ಮಾಡ್ತಾಯಿದ್ರು ಅಂತ ತೋರಿಸ್ಲಿಕ್ಕೆ ಅದೊಂದು ಸ್ಟ್ಯಾಚ್ಯೂನ ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ. ಆ್ಯಂಡ್ ನೀವು ದೂರದಲ್ಲಿ ಏನು ನೋಡ್ತಾ ಇದ್ದಾರಲ್ವ, ಸೊ ಕೋಟೆ ಮೇಲೆ ನಗಾರಿ ಬಾರಿಸ್ತಿರೋದು ಆ್ಯಂಡ್ ಏನಂತಾರೆ ಕಹಳೆ ಊದ್ತಾ ಇರೋದು ನಿಮಗೆ ಕಾಣ್ತದೆ ಕ್ಲೀನಾಗಿ. ಆ್ಯಂಡ್ ಆ ಕಡೆ ಈ ಕಡೆ ಎರಡು ಪಿರಂಗಿಗಳನ್ನು ಇಟ್ಟಿದ್ದಾರೆ. ಸೊ ಯಾಕೆ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅದನ್ನು ಶೋ ಮಾಡಲಿಕ್ಕೆ ಗೌರ್ಮೆಂಟ್ನವರು ಒಳ್ಳೆ ಚೆನ್ನಾಗಿ ನಿರ್ಮಾಣ ಮಾಡ್ಯಾರ. ಓಕೆನಾ, ಆ್ಯಂಡ್ ನಾವು ಹತ್ತಿರ ಹೋಗ್ತಿದ್ದಂಗೆ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಸ್ಟ್ಯಾಚು, ಇದು ಕನಕದಾಸರ ಸ್ಟ್ಯಾಚು. ಓಕೆ, ಆ್ಯಂಡ್ ಮೇಲೇನು ನೋಡ್ತಾ ಇದ್ದಾರೆ ಆ ಕಡೆ ಈ ಕಡೆ ನಗಾರೆ ಬಾರಿಸ್ತಿದ್ದಾರೆ, ಕಹಳೆ ಊದ್ತಾ ಇದ್ದಾರೆ. ಓಕೆನಾ, ಆ್ಯಂಡ್ ನಾನು ನಿಮ್ಗೆ ಇನ್ನೂ ಕೂಡ ತೋರಿಸ್ಕೊಡ್ತೀನಿ. ಓಕೆ ನೋಡಿ, ಇದು ಪಿರಂಗಿ. ಓಕೆನಾ, ಈ ಕಡೆಯೂ ಕೂಡ ಒಂದು ಪಿರಂಗಿನ ಇಟ್ಟಿದ್ದಾರೆ. ಸೊ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಎರಡು ಕಡೆಯೂ ಕೂಡ ಪಿರಂಗಿನ ಇಟ್ಟಿದ್ದಾರೆ. ಆ್ಯಂಡ್ ಓಕೆ, ಸೊ ನಾನು ನಿಮ್ಗೆ ಇನ್ನೂ ತಿಳಿಸ್ಕೊಡ್ತೀನಿ ಇದರಲ್ಲಿ ಏನೇನಿದೆ ಅಂಥೇಳಿ. ಬಹಳಷ್ಟು ಜನ ಡೈಲಿ ಬೇಸಸಲ್ಲಿ ಬಹಳಷ್ಟು ಜನ ವಿಸಿಟ್ ಮಾಡ್ತಾರೆ. ಓಕೆ, ಸ್ಯಾಟರ್ಡೇ ಸಂಡೇ ಫುಲ್ಲಾಗಿರುತ್ತೆ, ಬಾಕಿ ಡೇಸಲ್ಲಿ ಎಲ್ಲ ನಿಮಗೆ ಈಸಿಯಾಗಿರುತ್ತೆ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಜಾಸ್ತಿ ಜನ ಬಂದಿರ್ತಾರೆ. ಓಕೆನಾ, ಆ್ಯಂಡ್ ಇಲ್ಲಿ ನೋಡಿ ಎಂಟ್ರೆನ್ಸ್ಗೆ ಏನಿದೆ ಅಂತ ಹೇಳಿದರೆ ಆ ಕಡೆ ಈ ಕಡೆ ಪಾಲಕರಿದ್ದಾರೆ. ಓಕೆ, ಸೊ ನಾನಿವಾಗ ಒಳಗಡೆ ಹೇಗೆ ಹೋಗೋದು, ಒಳಗಡೆ ಏನೇನಿದೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೇನು ಕಾಣ್ತಿದೆಯಲ್ಲೋ ದೂರದಿಂದ, ಇದು ಒಂದು ಎಂಟ್ರೆನ್ಸ್. ಓಕೆನಾ, ಇದು ಒಂದು ಎಂಟ್ರೆನ್ಸು. ಆ ಕಡೆ ಈ ಕಡೆ ಎಡಗಡೆ ಮತ್ತು ಬಲಗಡೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ದ್ವಾರಪಾಲಕರಿದ್ದಾರೆ. ಓಕೆ, ಸೊ ಆ್ಯಸ್ ಇಟ್ ಈಸ್ ಸೇಮ್ ಕೋಟೆಯಲ್ಲಿ ಯಾವ ಥರ ಇರುತ್ತೆ ಹಳೆ ಕಾಲದಲ್ಲಿ ಅದೇ ಥರ ದ್ವಾರಪಾಲಕರಿದ್ದಾರೆ. ಆ್ಯಂಡ್ ಕೋಟೆ ಬಾಗಿಲೇನಿದೆ ಬಹಳ ದೊಡ್ಡದು, ಬೃಹತ್ ಬಾಗಿಲಿದೆ. ಎಟ್ ಎ ಟೈಮ್ ಒಂದು 23 ಜನ ಹೋಗ್ಬೋದು, 23 ಜನ ಬರ್ಬೋದು. ಓಕೆನಾ, ಆ್ಯಂಡ್ ಇದು ಒಳಗಡೆ ನಾವು ಎಂಟ್ರಿ ಮಾಡ್ತಿದ್ದಂಗೆ ಕನಕದಾಸವರ ಅರಮನೆ ಹೇಗಿತ್ತು. ಓಕೆನಾ, ಸೊ ಆ ಅರಮನೆ ನೋಡಿ ಅಲ್ಲೇನು ಮೇಲೆ ಕಾಣ್ತಿದೆ ಅಲ್ವಾ, ಸೊ ಅಲ್ಲಿಂದ ಅವ್ರು ಕುಂತು ಎಲ್ಲನೂ ವೀಕ್ಷಣೆ. ಆ್ಯಕ್ಚುಲಿ ಇದು ಅಲ್ಲ, ಬಟ್ ಈ ಥರ ಇರಬಹುದು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಓಕೆನಾ, ಸೊ ಇಲ್ಲೇ ಅವ್ರು ಆಳ್ವಿಕೆ ಮಾಡಿದರು, ಇಲ್ಲೇ ಅವ್ರು ಇದ್ದರು, ಇದೆಲ್ಲ ಸುಳ್ಳು, ಇದೇನಿಲ್ಲ. ಓಕೆ, ಸೊ ಇದನ್ನು ಗೌರ್ಮೆಂಟು ಓನಾಗಿ ಮಾಡಿರೋದ್ರಿಂದ ಒಂದಿಷ್ಟು ಅಮೌಂಟ್ ಮಾಡಿ ಪ್ರವಾಸಿಗರನ್ನ ಅಟ್ರ್ಯಾಕ್ಷನ್ ಮಾಡಲಿಕ್ಕೆ ಇದೊಂದು ಬಿಲ್ಡ್ ಮಾಡಿದ್ದಾರೆ. ಓಕೆ, ಸೊ ಇದೇ ಅವ್ರ ಮನೆ ಹೀಗೆ ಇತ್ತು, ಇದಿಲ್ಲ ಹೀಗಿರಬಹುದು ಅಂತ ಹೇಳಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಓಕೆ, ಸೊ ಇವಾಗ ನಾವು ಇಲ್ಲಿ ಒಳಗಡೆ ಎಂಟ್ರಿ ಮಾಡೋಣ. ಓಕೆ, ಸೊ ಒಳಗಡೆ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನೋಡಿ ಎಷ್ಟು ಕ್ಲೀನಾಗಿ ಒಂದು ಮರದಲ್ಲಿ ಕೆತ್ತನೆ ಮಾಡಿದ್ದಾರೆ. ಓಕೆ, ದೊಡ್ಡದಾಗಲಿ ಬಾಗಿಲಿದೆ. ಓಕೆ, ಇವಾಗ ನಾವು ಎಂಟ್ರಿ ಮಾಡ್ತಿದ್ದಂಗೆ ಸೊ ಅಲ್ಲೇನು ಎದುರುಗಡೆ ಏನು ಕಾಣ್ತಾ ಇದಲ್ವ, ಸೊ ಅದು ಕನಕದಾಸರ ಸ್ಟ್ಯಾಚು. ಓಕೆ, ಸೊ ಅಲ್ಲಿ ಅವರು ಬರ್ಕೊಳ್ತಾ ಕುಂತಿದ್ದಾರೆ, ಒಂದು ಕವನ ಇಲ್ಲ ಕಾದಂಬರಿ ಬರ್ಕಂತ ಕುಂತಿರೋ ಸ್ಟ್ಯಾಚು ಇದೆ. ಓಕೆ, ನೋಡಿ ಇಲ್ಲಿ ನಾನು ಕ್ಲೀನಾಗಿ ಬಾಗಿಲನ್ನು ಕೊಟ್ಟು ತೋರಿಸ್ತೀನಿ, ಎಷ್ಟು ದೊಡ್ಡದಿದೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ, ಒಂದು ಪಿಕ್ಚರ್ಸ್ ಸಿಗುತ್ತೆ ನಿಮಗೆ. ಓಕೆನಾ, ಓಕೆ, ಸೊ ಇವಾಗ ನಾನು ಇಲ್ಲಿಂದ ಲೆಫ್ಟ್ ಸೈಡ್ ತೊಗೊಳ್ತಾ ಇದ್ದೀನಿ. ಓಕೆ, ಇವಾಗ ನಾವು ಎಂಟ್ರಿ ಮಾಡ್ತಿದ್ದಂಗೆ ಅವರು ಯಾವುದೆಲ್ಲ ಕವನ ಬರೆದಿದ್ದಾರೆ. ಓಕೆನಾ, ಸೊ ಏನೇನೆಲ್ಲ ಬರೆದಿದ್ದಾರೆ ಪ್ರತಿಯೊಂದೂ ಕೂಡ ಆ ಬ್ಲ್ಯಾಕ್ ಬೋರ್ಡಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ನೋಡಿ ಪ್ರತಿಯೊಂದೂ ಇದನ್ನು ನಾನು ಕಂಪ್ಲೀಟಾಗಿ ತೋರಿಸ್ಲಿಕ್ಕಾಗಲ್ಲ, ಯಾಕಂದರೆ ಇದನ್ನು ನಾನು ಶೂಟ್ ಮಾಡ್ಕೊತ ಕೂತ್ರೆ ಮಿನಿಮಮ್ ಒಂದು 500ರಿಂದ 600ಕ್ಕೂ ಅವ್ರ ಕವನ. ಓಕೆ, ಸೊ ಹಾಗಾಗಿ ನನಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ, ಸೊ ಅದನ್ನು ಮಾತ್ರ ನಾನು ತೋರಿಸಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಮಸ್ಟ್ ಆ್ಯಂಡ್ ವಿಸಿಟ್ ಮಾಡೋವಂಥ ಪ್ಲೇಸ್ ಆಗಿದೆ. ಯಾರ ಮನೆಯಲ್ಲೆಲ್ಲ ಮಕ್ಕಳಿದ್ದಾರೆ ಅವ್ರಿಗೆ ಪ್ಲೀಸ್ ಇದನ್ನು ತೋರಿಸಿ. ಕನಕದಾಸ್ ಅವ್ರಿಗೇನು
ಲೆಸನ್ ಇದೆ ಅಲ್ಲ, ಕನಕದಾಸರ ಪಾಠ ಏನಿದೆ ಅವ್ರಿಗೆ ಇನ್ನೂ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಓಕೆನಾ, ಆಕ್ಸೆಸ್ ಆಗುತ್ತೆ ಅಂದರೆ ಈಸಿಯಾಗಿ ಅವ್ರಿಗೆ ಇನ್ನೂ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಅವರ ಸ್ಟ್ಯಾಚೂಸ್ ಹೇಗಿದೆ. ಓಕೆ, ಸೊ ಅದನ್ನು ಬಂದುಬಿಟ್ಟು ಹಳೆಯ ಕಾಲದಲ್ಲಿ ಪ್ರಿಂಟ್ ಹೇಗಿರ್ತದೆ ಅದನ್ನು ಆ ಟೈಪ್ ಮೆನ್ಷನ್ ಮಾಡಿದ್ದಾರೆ. ಓಕೆ, ಹೊರಗಡೆಯಿಂದ ಒಂದು ಸ್ಟ್ಯಾಚು ಇತ್ತು, ಇವಾಗ ಇದು ಎರಡನೇ ಸ್ಟ್ಯಾಚು. ಇಲ್ಲಿ ಏನಾಗಿದೆ ಅಂದರೆ ಕನಕದಾಸರು ಕವನ ಬರೀತಿರುವಾಗ ಸೊ ಯಾವ ಥರ ಇರ್ತಿದ್ರು, ಯಾವ ಥರ ಕಾಣ್ತಿದ್ರು ಅಂಥೇಳಿ ಅದೊಂದು ಸ್ಟ್ಯಾಚುನ ಇಲ್ಲಿ ಇಟ್ಟಿದ್ದಾರೆ. ಓಕೆನಾ. ಇದು ಇಲ್ಲಿಂದ ಎರಡನೇ ರೂಮು. ಇವಾಗ ಇಲ್ಲಿ ನಾವು ಎಂಟ್ರೆನ್ಸ್ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಕನಕದಾಸರು ಹುಟ್ಟಿದಾಗಿಂದ ಹಿಡಿದು ಓಕೆ ಅವರ ಕೊನೆಯ ಕ್ಷಣದವರೆಗೂ ಏನೇನಾಗಿದೆ, ಏನೆಲ್ಲ ಸಾಧನೆ ಮಾಡಿದ್ದಾರೆ, ಅವರು ಹೇಗೆ ಪರಿವರ್ತನೆಗೊಂಡು ಕೊನೆಗೆ ದಾಸನಾದರು. ಓಕೆ, ಅಂದರೆ ಸನ್ಯಾಸಿ ಸ್ವೀಕಾರ ಮಾಡಿದರು, ಏನೇನಾಯಿತು ಅವರು ಬಾಲ್ಯ ಪ್ರತಿಯೊಂದೂ ಕೂಡ ಕ್ಲಿಯರಾಗಿ ಪಿಕ್ಚರ್ ಸಮೇತ ಗೋಡೆ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೀವು ಇದನ್ನೆಲ್ಲ ಕ್ಲೀನಾಗಿ ನೋಡ್ತೀನಿ ಅನ್ನೋದಾದರೆ ಸೊ ನೀವು ಕನಕದಾಸರ ಜನ್ಮಚರಿತ್ರೆ ಏನಿದೆ, ಪಾಠ ಏನಿದೆ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಏನು ಕ್ಲೀನಾಗಿರುತ್ತೆ. ಪ್ರತಿಯೊಂದನ್ನು ಕೂಡ ನೋಡ್ಬೋದು ಇಲ್ಲಿ. ಓಕೆ, ಅವ್ರು ಏನೇನು ಮಾಡಿದ್ದಾರೆ ಸಾಧನೆಗಳನ್ನು, ಅವ್ರು ಎಲ್ಲೆಲ್ಲಿ ಅಡ್ಡಾಡಿದ್ರು, ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆ, ಸೊ ಹೇಗೆ ಮನೋ ಪರಿವರ್ತನೆಗೊಂಡು ಪ್ರತಿಯೊಂದೂ ಕೂಡ ಕ್ಲಿಯರ್ ಪಿಕ್ಚರ್ ಸಮೇತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ನೋಡಿ. ಸೊ ಬಹಳಷ್ಟು ಕೋಣೆಗಳಿವೆ, ಒಂದು 3-4 ಕೋಣೆ. ಅವು ಎದಕ್ಕೆ ಹೋದಾಗ್ತಾನಂದ್ರೆ ಈಗ ಇದನ್ನೇ ವಾಯ್ಸ್ ಓವರ್ ಮಾಡೋ ಟೈಮ್ನಾಗ ಬೇಕಾಗತ್ತೆ ಎಲ್ಲವನ್ನು ಹೋದಲ್ಲ ಕ್ಲೀನಾಗಿ, ಯಾಕಂದ್ರೆ ಅರ್ಧ ತಾಸು ಒಂದು ಓಡಿಸ್ತಾ ನೋಡಿದನು. ಓಕೆ, ಇದು ಒಂದು ನಿಮ್ಗೆ ಹೇಳ್ತೀನಿ ಚಿತ್ರ ಪ್ರದರ್ಶನ ಅಂತ ಹೇಳಿ, ಬಟ್ ಇದು ಓನ್ಲಿ ಸ್ಯಾಟರ್ಡೆ ಸಂಡೇ ಇರುತ್ತೆ. ಓಕೆ, ಅದನ್ನು ಬಿಟ್ಟರೆ ಕನಕದಾಸ ದರ್ಬಾರ್ ಹಾಲ್ ಇದೆ. ಸೊ ಕನಕದಾಸ ದರ್ಬಾರ್ ಹಾಲು ನೋಡಲಿಕ್ಕೆ ತುಂಬ ಅದ್ಭುತವಾಗಿದೆ. ಫಿಲ್ಮಲ್ಲಿ ಯಾವ ಥರ ತೋರಿಸ್ತಾರಲ್ಲ ಹಳೆಯ ಕಾಲದಲ್ಲಿ ನಾಗವಲ್ಲಿ, ಇಲ್ಲಾಂದರೆ ಹಳೆ ಕಾಲದ ರಾಜ್ಕುಮಾರ್ ಫಿಲ್ಮಲ್ಲಿ ಯಾವ ಥರ ತೋರಿಸ್ತಾರಲ್ವ ದರ್ಬಾರು, ಅದೇ ಟೈಪ್ ಇರುತ್ತೆ. ಇಲ್ಲಿ ಫೋಟೋ ಶೂಟ್ ಮಾಡಲಿಕ್ಕೆ ನಂಬರ್ 1 ಪ್ಲೇಸ್ ಅಂತ ಹೇಳ್ಬೋದು. ನಾನು ನಿಮಗೆ ತೋರಿಸ್ತೀನಿ ಕ್ಲೀನಾಗಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಓಕೆ, ಸೊ ಅಲ್ಲೇನು ಮಂಟಪ ಕಾಣುತ್ತೆ, ಅಲ್ಲಿ ಕುಂತು ರಾಜರು ಎಲ್ಲವೂ ನೋಡ್ತಾ ಇದ್ರು ಅಂತಂಗೆ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಮೇಲಿಂದನೂ ಕೂಡ ನೀವು ಕೆಳಗೆ ಫೋಟೋ ತೊಗೋಬೋದು. ಫೋಟೋ ತೆಗಿಲಿಕ್ಕೆ ಒಳ್ಳೆ ಬೆಸ್ಟ್ ಪ್ಲೇಸ್ ಇದು. ಓಕೆನಾ, ಈ ಕನಕದಾಸರ ದರ್ಬಾರ್ ಹಾಲ್ ಏನಿದೆ ಅಲ್ವ, ಸೊ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ನೀವು ಒಂದು ವೇಳೆ ಫೋಟೋ ತಕ್ಕೊಳ್ತೀವಿ ಇಲ್ಲಿ ಅಂತ ಹೇಳಿದರೆ. ಓಕೆನಾ, ನಾನು ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ನೋಡಿ. ಸೊ ನಾನು ಟ್ರೈ ಮಾಡಿದ್ದೀನಿ ಕ್ಲೀನಾಗಿ ಇಲ್ಲೊಂದು ವಿಡಿಯೋ ಶೂಟ್ ಮಾಡಲಿಕ್ಕೆ ಇದನ್ನು ನೋಡಿ. ಓಕೆ 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 ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಓಕೆ, ಸೊ ಇದು ಕನಕದಾಸರ ದರ್ಬಾರು. ಇವಾಗ ನಾನು ಇಲ್ಲಿಂದ ನಿಮಗೆ ಮೇಲೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಮೇಲಿಂದ ಯಾವ ಥರ ಕಾಣುತ್ತೆ ಅಂತ ಹೇಳಿ. ಓಕೆನಾ, ಓಕೆ. ಸೊ ಇವಾಗ ಏನು ನೋಡ್ತಾ ಇದ್ರಲ್ಲ, ಇದು ಮೇಲಿಂದ ಯಾವ ಥರ ಕಾಣುತ್ತೆ ಅಂತ ಹೇಳಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಓಕೆನಾ, ಒಂದು ವೇಳೆ ನೀವೆಲ್ಲ ಹಿಂದಿ ಫಿಲ್ಮ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಜೋಧಾ ಅಕ್ಬರ್ ಆಗಿರ್ಬೋದು ಆ್ಯಂಡ್ ರಣವೀರ್ ಸಿಂಗ್ ಬಂತಲ್ವ, ಸೊ ಆ ಫಿಲ್ಮಲ್ಲಿ ಯಾವ ಥರ ತೋರಿಸ್ತಲ್ವ, ಸೊ ಅದೇ ಥರ ಬಿಲ್ಡ್ ಮಾಡಿದ್ದಾರೆ. ಓಕೆನಾ, ದರ್ಬಾರ್ ಹೇಗಿರುತ್ತೆ ಅನ್ನೋದನ್ನ ನೀವು ಇಲ್ಲಿ ಬಂದು ಕ್ಲೀನಾಗಿ ನೋಡ್ಬೋದು. ಒಂದು ವೇಳೆ ಮೈಸೂರಿಗೆ ಯಾರೆಲ್ಲ ಹೋಗಿಲ್ಲ ಅನ್ನೋದಾದರೆ ಇಲ್ಲಿ ಕಡಿಮೆ ಬಜೆಟಲ್ಲಿ ನೋಡ್ಲಿಕ್ಕೆ ಒಳ್ಳೆಯ ಪ್ಲೇಸ್ ಇದೆ. ಓಕೆನಾ, ಎಷ್ಟು ಅದ್ಭುತವಾಗಿದೆ. ಓಕೆನಾ, ಹಳೆಯ ಕಾಲದ ರಾಜ್ಕುಮಾರ್ ಫಿಲ್ಮಲ್ಲಿ ತೋರಿಸ್ತಾ ಇರಲ್ವ, ಸೊ ಅದೇ ಥರ ಬಿಲ್ಡ್ ಮಾಡಿದ್ದಾರೆ.
ಇದು ಈ ಹೊತ್ತಿನ ಒಂದು ವಿಡಿಯೋ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಹಾವೇರಿ ಡಿಸ್ಟಿಕಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ನ ನಾನು ಮಿಸ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ಅದನ್ನು ಕೂಡ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಆ ಒಂದು ಪ್ಲೇಸಿಗೆ ನಾವು ವಿಸಿಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅಲ್ಲಿನ ಏನೇನು ವಿಶೇಷತೆ ಇದೆ ಆ ಪ್ಲೇಸ್ ಬಗ್ಗೆ ಮಾಹಿತಿನ ಕಂಪ್ಲೀಟಾಗಿ ಇದೇ ಒಂದು ಯೂಟ್ಯೂಬ್ ಚಾನಲನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂವರೆಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಒತ್ತಿ. ಯಾಕಂದರೆ ಕಂಪ್ಲೀಟಾಗಿ ನಿಮ್ಗೆ ಏನೇ ನಮ್ಮ ವಿಡಿಯೋಲಿ ಈ ಒಂದು ವಾಹಿನಿಯಲ್ಲಿ ವಿಡಿಯೋಸ್ ಅಪ್ಡೇಟ್ ಆದರೆ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದ ಸ್ನೇಹಿತರೆ.